ಈ ವರ್ಷ ಯಾರೆಲ್ಲ KCET ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು KCET ಸೆಕೆಂಡ್ ರೌಂಡ್ ಅಡ್ಮಿಷನ್ ಪ್ರೋಸೆಸ್ಸಲ್ಲಿ ಏನೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತುಂಬ ಸ್ಟೂಡೆಂಟ್ಸು ಸಣ್ಣ ಪುಟ್ಟ ತಪ್ಪಿಂದ ತಮಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊತಾರೆ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಒಂದಷ್ಟು ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕು. ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಏನೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಥರ್ಡ್ ರೌಂಡು ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಥರ್ಡ್ ರೌಂಡಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು, ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಥರ್ಡ್ ರೌಂಡಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು, ಈ ರೀತಿ ಡೌಟ್ಸ್ ಇರುತ್ತಲ್ವಾ. ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಫೀಸು ಎಕ್ಸ್ಟ್ರಾ ಕಾಲೇಜಲ್ಲಿ ಕಟ್ಟಿಸ್ಕೊತಾರ, ಸೊ ಇದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮಗೆ ಸಿಕ್ಕಿರೋ ಕಾಲೇಜ್ ನಿಮ್ಮ ಫ್ರೆಂಡ್ಸಿಗೆ ಸಿಕ್ಕಿದೆಯಾ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ KCET ಸೆಕೆಂಡ್ ರೌಂಡಲ್ಲಿ ಯಾರೆಲ್ಲ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ನೀವು ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ. ಈಗ ಕೊಟ್ಟಿರೋದೇ ತುಂಬ ಕಡಿಮೆ ಟೈಮ್ ನಿಮಗೆ. ಸೊ ಆ ಒಂದು ಕಡಿಮೆ ಟೈಮಲ್ಲಿ ನೀವು ಎಲ್ಲ ಪ್ರೊಸೆಸ್ನ ಮುಗಿಸ್ಲೇಬೇಕು. ಈಗ 27th ತನಕ ನೀವು ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟು ಕಂಪ್ಲೀಟ್ ಮಾಡಬೇಕು. ಸೊ 27th ನೀವು ಫೀಸ್ ಪೇಮೆಂಟ್ಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ 28 ಒಳಗಡೆ ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೋಬೇಕು. ಸೊ ಇದು ನಿಮಗೆ ಲಾಸ್ಟ್ ಡೇಟು. ಆದ್ದರಿಂದ ಇವತ್ತು 26th. ಸೊ ಇವತ್ತು ಯಾರಿಗೆಲ್ಲ 10 ರೂಪೀಸು ಅಥವಾ ಬಿಲೋ 50,000 ಏನಾದರೂ ಫೀಸ್ ಇತ್ತು ನಿಮಗೆ ತೋರಿಸ್ತಾ ಇತ್ತು ಅಂತ ಹೇಳಿದ್ರೆ ನೀವು ಇವತ್ತು ಫೀಸ್ ಪೇಮೆಂಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಯಾರಿಗೆಲ್ಲ 1 ಲಕ್ಷದ ಮೇಲೆ ಇರುತ್ತೆ, ನೀವು ಚಲನ್ನ ಬೇಕಾದರೆ ಇವತ್ತು ಡೌನ್ಲೋಡ್ ಮಾಡಿಕೊಂಡು ನಾಳೆ ನಿಮ್ಮ ಫೀಸ್ ಪೇಮೆಂಟ್ನ ಕಂಪಲ್ಸರಿ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು 26th, ನಾಳೆ 27th. ಸೊ 27th ಒಳಗಡೆ ನೀವು ನಿಮ್ಮ ಫೀಸ್ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಕೋಬೇಕು. KE ಅವ್ರಿಗೂ ತುಂಬ ಟೈಮ್ ಕಡಿಮೆ ಇದೆ. ಸೊ ಅವರು ಕೂಡ ಇನ್ನೂ ಥರ್ಡ್ ರೌಂಡ್ನ ಕಂಡಕ್ಟ್ ಮಾಡಬೇಕು. ಆದ್ದರಿಂದ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ನೀವು ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಸೊ ಇವತ್ತೇ ನಿಮ್ಮ ಫೀಸ್ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮದು 1 ಲಕ್ಷದ ಮೇಲೆ ಇತ್ತು ಅಂತ ಹೇಳಿದ್ರೆ ನೀವು ನಾಳೆ ಕಂಪ್ಲೀಟ್ ಮಾಡ್ಕೋಬೋದು. ಇವತ್ತು ಯಾರೆಲ್ಲ ಆನ್ಲೈನಲ್ಲಿ ಫೀಸ್ ಪೇಮೆಂಟ್ ಮಾಡ್ತೀರಾ, ಸೊ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ಪು ಫೀಸ್ ಪೇಮೆಂಟ್ ಆಗಿ ಸ್ವಲ್ಪ ಹೊತ್ತಲ್ಲೇ ಡೌನ್ಲೋಡ್ ಆಗುತ್ತೆ. ಸೊ ಒಂದು ಕನ್ಫರ್ಮೇಷನ್ ಸ್ಲಿಪ್ನ ತೊಗೊಂಡು ನೀವು ಕಾಲೇಜಿಗೆ ಹೋಗಬೇಕಾಗಿರುತ್ತೆ. ಸೊ ಯಾರೆಲ್ಲ ಆಫ್ಲೈನಲ್ಲಿ ನಾಳೆ ಪೇ ಮಾಡ್ತೀರಾ ಅಂದರೆ 27th, ನಿಮಗೂ ಕೂಡ ಒಂದು ಸ್ವಲ್ಪ ಹೊತ್ತಲ್ಲೇ ಕನ್ಫರ್ಮೇಷನ್ ಸ್ಲಿಪ್ಪು, ನೀವು ಅಲ್ಲಿ ಲಾಗಿನ್ ಆಗ್ತೀರಲ್ವ, ಅಂದರೆ ಚಾಯ್ಸ್ ಎಂಟ್ರಿ ಮಾಡಿರ್ತೀರಾ ಮತ್ತು ಫೀಸ್ ಪೇಮೆಂಟ್ ಮಾಡಿರ್ತೀರಲ್ಲ, ಅಂದರೆ ಚಲನ್ ಡೌನ್ಲೋಡ್ ಮಾಡಿರ್ತೀರಲ್ಲ, ಅದೇ ಒಂದು ಲಿಂಕಲ್ಲಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗಬೇಕಾಗಿರುತ್ತೆ, ಓಕೆನಾ. ಬಟ್ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ. ಸೊ ನಾಳೆನೇ ಲಾಸ್ಟ್ ಡೇಟ್ ಅಂದ್ಕೊಳ್ಳಿ. ಯಾಕಂದರೆ ಬೆಳಿಗ್ಗೆ ಆದಷ್ಟು ಬೇಗನೆ ನೀವು ಬ್ಯಾಂಕಲ್ಲಿ ಈ ಒಂದು ಪ್ರೋಸೆಸ್ಸನ್ನು ಮುಗಿಸ್ಕೊಂಡ್ರೆ ಮಧ್ಯಾಹ್ನ ತನಕ ಫೀಸ್ ಪೇಮೆಂಟ್ ಮುಗೀತು ಅಂತ ಹೇಳಿದ್ರೆ ನೀವು ಸಂಜೆ ಅಷ್ಟರಲ್ಲಿ ನಿಮ್ಮ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ 28th ಲಾಸ್ಟ್ ಡೇಟ್ ಆಗಿದ್ರು ಕೂಡ ನಾಳೆ ನೀವು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಅವ್ರು ಎಕ್ಸ್ಟೆಂಡ್ ಮಾಡ್ತಾರೋ ಅದು ಬಿಡ್ತಾರೋ ಅದು ಸೆಕೆಂಡ್ರಿ. ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ KE ಅವ್ರಿಗೂ ಕೂಡ. ಯಾಕಂದರೆ ಥರ್ಡ್ ರೌಂಡ್ನು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಬೇಕು. ಸೊ 28th ಲಾಸ್ಟ್ ಡೇಟ್ ಆಗಿದ್ರು ಕೂಡ ನಾಳೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ನ ಮುಗಿಸ್ಕೊಳ್ಳಿ. ಸೊ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಆಮೇಲೆ ನೀವು KEಗೆ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಕೇಳೋ ಪರಿಸ್ಥಿತಿಲಿ ಇರೋದಿಲ್ಲ. ಯಾಕಂದರೆ ಅವರು ಬೇಗ ಪ್ರೋಸೆಸ್ನ ಮಾಡಬೇಕು, ಓಕೆನಾ. ನೆಕ್ಸ್ಟು ಫೀಸ್ ಪೇಮೆಂಟು. ಸೊ ಫೀಸ್ ಪೇಮೆಂಟು ತುಂಬ ಸ್ಟೂಡೆಂಟ್ಸು ಇನ್ನೂ ಅಮೌಂಟನ್ನ ರೆಡಿ ಮಾಡ್ಕೊಂಡಿಲ್ಲ. ಸೊ ಆಲ್ರೆಡಿ ನಾನು ವೀಡಿಯೋಸ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸೊ ನಿಮ್ಮ ಪೇರೆಂಟ್ಸ್ಗೆ ಅಮೌಂಟ್ ಎಷ್ಟಾಗುತ್ತೆ ಅದನ್ನು ತಿಳಿಸೋದು ನಿಮ್ಮ ಕರ್ತವ್ಯ. ಯಾಕಂದರೆ ಒಂದೇ ಟೈಮು ನೀವು 1 ಲಕ್ಷ ರೆಡಿ ಮಾಡಿ ಅಂದರೆ ಅದು ಸುಲಭದ ಮಾತಲ್ಲ. ಸೊ ಫೀಸ್ ಪೇಮೆಂಟ್ಗೆ ನಿಮಗೆ ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ನಾಳೆ ನೀವು ಫೀಸ್ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆಮೇಲೆ ಕಾಲೇಜ್ಗೆ ಅಡ್ಮಿಷನ್ ಟೈಮ್ಗೆ ಹೋಗ್ತಿರಲ್ಲ, ಸೊ ಅಲ್ಲೂ ಕೂಡ ನಿಮಗೆ ಕಾಲೇಜ್ ಫೀಸ್ ಅಥವಾ ಸ್ಕಿಲ್ ಫೀಸ್ ಅಂತ ಎಕ್ಸ್ಟ್ರಾ 20,000 to 30,000 ತನಕ ನಿಮ್ಮ ಹತ್ರ ಕೇಳ್ತಾರೆ, ಓಕೆನಾ. ಸೊ ಅದನ್ನು ಕೂಡ ಅಡ್ಮಿಷನ್ ಟೈಮಲ್ಲೇ ಅಲ್ಲಿ ನೀವು ಕಾಲೇಜ್ಗೆ ಪೇ ಮಾಡಬೇಕು. ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ, ಈಗ ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜ್ಗೆ ಅಡ್ಮಿಷನ್ ಹೋಗೋದಕ್ಕಿಂತ ಮುಂಚೆನೇ ಕಾಲೇಜ್ ಫೀಸ್ ಎಕ್ಸ್ಟ್ರಾ ಎಷ್ಟಾಗುತ್ತೆ ಅಂದರೆ, ಈಗ KEಗೆ ನೀವು ಫೀಸ್ ಪೇಮೆಂಟ್ ಆನ್ಲೈನಲ್ಲಿ ಮಾಡ್ತೀರಾ ಅಥವಾ ಚಲನ್ ಡೌನ್ಲೋಡ್ ಮಾಡಿ ಅಲ್ಲಿ ಪೇ ಮಾಡ್ತೀರಾ ಬ್ಯಾಂಕಲ್ಲಿ. ಸೊ ಅದು ಬಿಟ್ಟು ಕಾಲೇಜಲ್ಲಿ ಎಷ್ಟು ಎಕ್ಸ್ಟ್ರಾ ಫೀಸ್ ಆಗುತ್ತೆ ಅದನ್ನು ನೀವು ಕಾಲೇಜವ್ರಿಗೆ ಕಾಲ್ ಮಾಡಿ ಕೇಳಬೇಕು. ಸೊ ಅಲ್ಲಿ ವಿಚಾರಿಸ್ಕೊಂಡು ಆಮೇಲೆ ಅಷ್ಟು ಅಮೌಂಟನ್ನ ನೀವು ತೊಗೊಂಡು ಕಾಲೇಜ್ ಅಡ್ಮಿಷನ್ ಟೈಮ್ಗೆ ಓಕೆನಾ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸು ಇಷ್ಟು ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ಅದು ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟು ಥರ್ಡ್ ರೌಂಡ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ. ಸೊ ಯಾರು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಬೆಟರು. ಸೊ ಈ ರೀತಿ ಕೇಳ್ತಾ ಇದ್ದೀರಾ. ಈಗ ನೋಡಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ, ಇದಕ್ಕಿಂತ ಬೆಟರ್ ಕಾಲೇಜ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇದೆ. ಬಟ್ ಈಗ ಸಿಕ್ಕಿರೋ ಕಾಲೇಜು ಓಕೆ. ಸೊ ಈ ಒಂದು ಕೇಸಲ್ಲಿ ನೀವು ಚಾಯ್ಸ್ 1ನ ಚೂಸ್ ಮಾಡ್ಕೊಳ್ಳಿ, ಆಮೇಲೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಯಾಕಂದರೆ ಈಗ ನಿಮಗೆ ಯಾವುದೋ ಒಂದು ಸಿಕ್ಕಿರೋ ಸೀಟು ಹೋಲ್ಡಲ್ಲಿ ಇರುತ್ತೆ, ಇದು ಕನ್ಫರ್ಮ್ ನಿಮಗೆ. ನೆಕ್ಸ್ಟು ಇದಕ್ಕಿಂತ ಬೆಟರ್ ಕಾಲೇಜ್ಗೆ ಟ್ರೈ ಮಾಡ್ತಾ
ಮಾಡ್ಕೊಂಡಿದ್ದೀರಾ ಅಲ್ವಾ, ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿ ಲಾಸ್ ಇಲ್ಲ. ಸೊ ನೀವು ಥರ್ಡ್ ರೌಂಡಲ್ಲಿ ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಈ ಒಂದು ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ ಒನ್ನ ಚೂಸ್ ಮಾಡಿಕೊಂಡು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆವಾಗ ನಿಮಗೆ ಒಂದು ಸೀಟ್ ಕನ್ಫರ್ಮ್ ಸಿಕ್ಕಿರುತ್ತೆ. ಈಗ ಯಾವುದೇ ಕಾಲೇಜ್ ನಿಮ್ಗೆ ಥರ್ಡ್ ರೌಂಡಲ್ಲಿ ಸಿಗಲಿಲ್ಲ ಅಂದರೂ ಕೂಡ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ. ಸೊ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಆರಾಮಾಗಿ ಹೋಗ್ಬೋದು. ಈಗ ಯಾರೆಲ್ಲ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವು ಬಹಳ ರಿಸ್ಕ್. ಯಾಕಂದರೆ ಈಗ ಥರ್ಡ್ ರೌಂಡಲ್ಲಿ ಆಲ್ಮೋಸ್ಟು ವೇಕೆನ್ಸಿ ಇದ್ದರೆ ಮಾತ್ರ ನಿಮಗೆ ಅಲಾಟ್ ಆಗುವಂಥದ್ದು. ಸೊ ಥರ್ಡ್ ರೌಂಡಲ್ಲಿ ವೇಕೆನ್ಸಿ ಫಿಲ್ಲಿಂಗ್ ರೌಂಡ್ ಅಂತ ಹೇಳ್ಬೋದು. ಈಗ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟು ಅಡ್ಮಿಷನ್ ಆಗ್ತಾರೆ. ಸೊ ಥರ್ಡ್ ರೌಂಡಲ್ಲಿ ತುಂಬ ಕಡಿಮೆ ಅಡ್ಮಿಷನ್ ಆಗುವಂಥದ್ದು. ಥರ್ಡ್ ರೌಂಡಲ್ಲಿ ಏನಾದರೂ ವೇಕೆನ್ಸಿ ಉಳ್ಕೊಂಡಿದ್ರೆ ಆ ಒಂದು ಕಾಲೇಜ್ ನಿಮಗೆ ಸಿಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಈಗ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿರುತ್ತೆ ಆ ಒಂದು ಕಾಲೇಜ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಥರ್ಡ್ ರೌಂಡಲ್ಲಿ ಯಾವ ಸೀಟು ಸಿಗಲಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಆದ್ದರಿಂದ ಥರ್ಡ್ ರೌಂಡಲ್ಲಿ ನಿಮಗೆ ವೇಕೆನ್ಸಿ ಫಿಲ್ಲಿಂಗ್ ರೌಂಡ್ ಮೇಯ್ನಾಗಿ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಅದರಿಂದ ನೀವು ಚಾಯ್ಸ್ ಒನ್ನ ಚೂಸ್ ಮಾಡ್ಕೊಂಡು ಹೋಗಿ. ಅಕಸ್ಮಾತ್ ಬೇಡದೇ ಇರೋ ಕಾಲೇಜ್ ಸಿಕ್ಕಿದೆಯಾ, ಆ ಒಂದು ಕೇಸಲ್ಲಿ ನೀವು ಚಾಯ್ಸ್ 4ನ ಚೂಸ್ ಮಾಡ್ಕೋಬೋದು. ಓಕೆನಾ? ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಥರ್ಡ್ ರೌಂಡ್ ನಿಮಗೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಕೂಡ ಬೇಗ ಮುಗಿಸ್ತಾರೆ. ಥರ್ಡ್ ರೌಂಡಲ್ಲಿ ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದು ನಿಮ್ಗೆ ಏನಾದ್ರು ನೋಟಿಫಿಕೇಶನ್ ಬಂದಾಗ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಕಾಲೇಜ್ನ ಆ್ಯಡ್ ಮಾಡ್ಬೋದಾ ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ KEA ಕಡೆಯಿಂದ ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬರುತ್ತೆ, ಸೊ ಆವಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಸ್ಟಾಗಿ ಬೇಕಾಗಿರುವಂಥದ್ದು ನಿಮ್ಮ KCT ಅಡ್ಮಿಟ್ ಕಾರ್ಡು, ಮತ್ತು ಅಪ್ಲಿಕೇಶನ್ ಫಾರ್ಮು, ಮತ್ತು SSLC ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು. ಸೊ ಇಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ಸು. ನನಗೆ ಈಗ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಸಿಕ್ಕಿಲ್ಲ, ನಾನೇನು ಮಾಡಬೇಕು? ಸೊ ಈ ಒಂದು ಕೇಸಲ್ಲಿ ನೀವು ಇತ್ತು ಅಂತ ಹೇಳಿದ್ರೆ, ಈಗ ನೀವು ಸೈಬರಲ್ಲಿ ಹೋಗಿ ಅಥವಾ ಜೆರಾಕ್ಸ್ ಅಂಗಡಿಲಿ ಹೋಗಿ ಒಂದು ಪ್ರಾವಿಸ್ನಲ್ ಶೀಟ್ ಅಂತ ಕೇಳಿ. ಸೊ ಪ್ರಾವಿಸ್ನಲ್ ಶೀಟ್ ಕೊಡ್ತಾರೆ, ಅಲ್ಲಿ ನಿಮ್ಮ ಮಾರ್ಕ್ಸ್ನ ನೀವು ಫಿಲ್ ಮಾಡ್ಕೊಂಡು ಹೋದರೆ, ಸೊ ಅದನ್ನು ನಿಮ್ಮ ಪ್ರಿನ್ಸಿಪಾಲ್ ಹತ್ರ ನೀವು ಸೀಲು ಸೈನ್ ಹಾಕ್ಸಿದಾಗ ಅದೇ ನಿಮ್ಮ ಸೆಕೆಂಡ್ PUC ಪ್ರಾವಿಸ್ನಲ್ ಮಾರ್ಕ್ಸ್ ಕಾರ್ಡ್. ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಗೋ ತನಕ ಅದನ್ನು ನೀವು ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಗಿ ಯೂಸ್ ಮಾಡ್ಕೋಬೋದು. ಓಕೆನಾ? ಬಟ್ ನೀವು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕು. ಇದಾದಮೇಲೆ 7 years ಸ್ಟಡಿ ಸರ್ಟಿಫಿಕೇಟು. ಸೊ ಇದು ತುಂಬ ಇಂಪಾರ್ಟೆಂಟು. ನೀವೇನಾದರೂ ಕನ್ನಡ ಮೀಡಿಯಮ್ಮು, ರೂರಲ್ ಕೋಟಾ ಅಥವಾ ಹೈದರಾಬಾದ್ ಕರ್ನಾಟಕ ಕೋಟಾ ಕ್ಲೈಮ್ ಮಾಡಿದರೆ ಈ ಒಂದು ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ನೆಕ್ಸ್ಟು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ಸೊ ಈಗೆಲ್ಲ ಹೇಳ್ತಿರೋದು ನಾನು ಒರಿಜಿನಲ್ ಸರ್ಟಿಫಿಕೇಟ್ಸ್ ಬೇಕಾಗಿರುವಂಥದ್ದು. ಓಕೆನಾ? ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು, ಇದನ್ನು ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟು ಒರಿಜಿನಲ್ ಆಧಾರ್ ಕಾರ್ಡು. ಈಗ ಕೆಲವೊಂದು ಕಾಲೇಜು ಪೇರೆಂಟ್ಸ್ದು ಆಧಾರ್ ಕಾರ್ಡ್ನ ಕೇಳ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಮ ಪೇರೆಂಟ್ಸ್ದು ಮತ್ತು ನಿಮ್ಮದು ಎರಡೂ ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡೋಗಿ. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು 3 set ಜೆರಾಕ್ಸು. ಇದು ತುಂಬ ಇಂಪಾರ್ಟೆಂಟು. ಕೆಲವೊಂದು ಕಾಲೇಜಲ್ಲಿ ನಿಮಗೆ ಒರಿಜಿನಲ್ನೇ ಅವರೇ ಇಟ್ಕೊತಾರೆ, ನಿಮ್ಗೆ ಕೊಡೋದಿಲ್ಲ. ಆದ್ದರಿಂದ ಜೆರಾಕ್ಸ್ ಒಂದು 3 set ಇರಲಿ, ಮತ್ತು ನೀವು ಒಂದಷ್ಟು ಎಕ್ಸ್ಟ್ರಾ ಮಾಡಿಸ್ಕೊಂಡು ಮನೇಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಇದಾದಮೇಲೆ ಮೊಬೈಲಿಗೆ OTP ಬರುತ್ತೆ. ಸೊ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಲ್ಲಿ ಅಡ್ಮಿಷನ್ ಟೈಮಲ್ಲಿ ಇರಲೇಬೇಕು. ಮತ್ತು ಸ್ಟೂಡೆಂಟ್ ಕಂಪಲ್ಸರಿ. ಸೊ ಸ್ಟೂಡೆಂಟು ಆ ಒಂದು ಅಡ್ಮಿಷನ್ ಟೈಮಲ್ಲಿ ಕಂಪಲ್ಸರಿ ಇರಲೇಬೇಕು. ಸೊ ಸ್ಟೂಡೆಂಟ್ ಪರವಾಗಿ ಬೇರೆ ಯಾರು ಬಂದರೂ ಕೂಡ ಅಡ್ಮಿಷನ್ ಮಾಡೋದಿಲ್ಲ. ನೆಕ್ಸ್ಟು ಅಡ್ಮಿಷನ್ ಆರ್ಡರ್. ಸೊ ಅಡ್ಮಿಷನ್ ಆರ್ಡರ್ ಅಂದರೆ ಅದು ನೀವು ಅಡ್ಮಿಷನ್ ಆದಮೇಲೆ ಕೊಡುವಂಥದ್ದು. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕನ್ಫರ್ಮೇಷನ್ ಸ್ಲಿಪ್ಪು ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೀಸ್ ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ನೀವು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಅದಾದಮೇಲೆ ಚಲನ್. ಸೊ ಬ್ಯಾಂಕಲ್ಲಿ ನಿಮಗೆ ಚಲನ್ ಕೊಡ್ತಾರೆ, ಅದು ಬ್ಯಾಂಕ್ ಕಾಪಿ ಬ್ಯಾಂಕ್ ಅವ್ರು ಇಟ್ಕೊತಾರೆ, ಮತ್ತು ಕಾಲೇಜ್ ಕಾಪಿ ಸ್ಟೂಡೆಂಟ್ ಕಾಪಿ, ಈ 2 ಕಾಪಿ ನಿಮ್ಮ ಹತ್ರ ಇರುತ್ತೆ. ಅದನ್ನು ನೀವು ಕಾಲೇಜಿಗೆ ಒಂದು ಕೊಡಿ, ನಿಮ್ಮ ಹತ್ರ ಒಂದು ಇಟ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ TC. ಸೊ TC ತುಂಬ ಇಂಪಾರ್ಟೆಂಟು. ನೀವು ಸೆಕೆಂಡ್ PUCಲಿ ಏನು ಸ್ಟಡಿ ಮಾಡಿರ್ತೀರಾ ಅಲ್ಲಿ ಈ ಒಂದು TC ಕೊಟ್ಟಿರ್ತಾರೆ ಆಲ್ರೆಡಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಏನು ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೆಕೆಂಡ್ ರೌಂಡಲ್ಲಿ ನೀವು ಅಡ್ಮಿಷನ್ ಯಾರೆಲ್ಲ ಆಗಬೇಕು ಅಂದ್ಕೊಂಡಿದ್ರೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.